55 ಹಸು ಅಲ್ವಾ? ಅವೆರಡು ಎರಡು ಸೇರಾ? ಇದು ಒಂದೇನಾ? 55 ಅಲ್ಲೋ ಅಲ್ಲೋ ಹೌದಾ? ಬೇಸಾಯ ಮಾಡಿದ್ದೀರಾ? ಹೆಗ್ಲು ಕಾಣುತ್ತಲ್ವಾ? ಯಾವ ಯಜಮಾನ್ರೆ? ಇಲ್ಲೇ ಕುಂಜಾಣಿ ಬಳ್ಳಿ. ಹೌದಾ? ಯಾವ ತಾಲೂಕು? ನಮ್ಮದು ತುರುವೇಕೆರೆ ತಾಲೂಕು. ಮಳೆ ಆಯ್ತಾ ಊರ ಕಡೆ? ಸುಮಾರು ಸ್ವಾನೆ ನಿನ್ನೆ. ಹೌದಾ? ರಾಗಿ ಬರುತ್ತಾ ಈ ಸಲ? ರಾಗಿ ಇನ್ನೊಂದೆರಡು ಇನ್ನು ಮಳೆ ಆಗ್ಬೇಕಲ್ಲ? ಇನ್ನೊಂದೆರಡು ಮಳೆ ಆಗ್ಬೇಕಲ್ಲ ಬೇಕು ಅಲ್ವಾ? ಈಗಲೇ ಬರಾಮ. ಹಂಗೆ ಅಲ್ವಾ? ಹೆಂಗೋ ಬರ್ಲಿ ಬಿಡಿ ಅಲ್ವಾ? ಹೆಂಗೋ ಈ ಸಲ ಪರವಾಗಿಲ್ಲ ಮಳೆ ಅಲ್ವಾ? ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ? ಇಲ್ಲ ಬಿಡಿ. ಏನು ವಿಜಯ್, ಏನು ಸಮಾಚಾರ? KG ಟೆಂಪಲ್ ಕಾಣಲಿಲ್ಲ? ಹೌದಲ್ಲ? ಚೆನ್ನಾಗಿತ್ತು ಹೋದ ವಾರ. ಆಮೇಲೆ ಎಷ್ಟು ಜೊತೆ ತೊಗೊಂಬಂದಿದ್ದೀರಾ? 5 ಜೊತೆನಾ? ಸೊ ರೇಟ್ ಎಲ್ಲಿಂದ? 80ರಿಂದ 130? 5 ಜೊತೆನಾ? ಎಲ್ಲ ಊರುಗಳ? ಯಾಕಂತ ಸುಮಾರಿದೆ ಅಲ್ವ ಇವತ್ತು? ಏನೆನ್ನೆ ಮಳೆಯಾಗಿರ್ಬೇಕು. ಇದು 1, 2, 3 ಇನ್ಯಾವುದು? ಆ ಕಡೆ ನಡೆದಿದ್ದಾವ? ನೋಡ್ತಾರೆ ಎಬ್ರಿಸಿ ನೋಡ್ತಾರೆ. ಸುಮಾರು ಟೀ ಮಾಡಿ ಒಂದು. ಯಾವ ಯಜಮಾನ್ರದು? ಯಾವ ಕಡೆ? ಯಾವ ತಾಲೂಕು? ಚಂದ್ರಪಟ್ಟಣ. ಅಲ್ಲಿಂದ ಬಂದ್ರಾ? ಚಂದ್ರಪಟ್ಟಣ ಸಂತೆ ಯಾವಾಗ? ಶುಕ್ರವಾರ. ಅಲ್ಲ, ಹಸುಗಳು ಜಾಸ್ತಿ ಬರ್ತಾವಲ್ವಾ? ಸೀಮೆ ಹಸುಗಳು ಜಾಸ್ತಿ ಬರ್ತವೆ. ಹೋರಿಕರನ ಹೆಣ್ಗರ ಏನೊಂದು ವರ್ಷ ಇರ್ಬೇಕಲ್ವ? ಜಾಸ್ತಿ ಆಗಿತ್ತಾ? ಏನು ಸಂತೆ ಸುಮಾರಿದೆ?
ಅಲ್ವಾ? ಹಬ್ಬ ಅಲ್ವಾ? 2-3 ದಿನ ಹಬ್ಬ. ಅವು ನಿಮ್ಮವ ಯಜಮಾನ್ರೆ? ಅವು ನಿಮ್ಮವ? ನಿಮ್ದ ಏನು ಬೆಲೆ ಕಟ್ಟಿದೆ ಸರ್? 86 ಹೇಳ್ತಾ ಇದ್ದೀವಿ. 86. ಹೆಣ್ಗರನ ಗಂಡ್ಗರನ? ಗಂಡುಗಾರ. ಗಂಡ್ಗರ. ಗೌರಿನ? 4 ಬೇಸಾಯ ಮಾಡಿದ್ರೆ ಈಗಲೇ ಕಾಣುತ್ತಲ್ವ? ಯಾಕೆ ಸಂತೆ ಸ್ವಲ್ಪ ಸುಮಾರು ಇದೆ ಅಲ್ವಾ? ಈ ವ್ಯಾಪಾರ ಡೌನ್ ಅಲ್ವಾ? 2-3 ದಿನ ಹಬ್ಬ ಬೇರೆ ಬಂತು ಅಲ್ವಾ? ಇಲ್ಲ, ಇನ್ನೊಂದು ತಿಂಗಳು ಹಿಂಗೆ ಇನ್ನೊಂದು ತಿಂಗಳಲ್ವಾ? ದೀಪಾವಳಿ ಕಳಿಬೇಕಲ್ವಾ? ಹಿಂಗೆ ಇದೇ ಫಸ್ಟ್ ಸಂತೆ ಇರಬೇಕು ಕರ್ನಾಟಕ ಜಾತ್ರೆ. ಜಾತ್ರೆ ಇದೆ. ಮೊದಲೇ ಅಲ್ಲಿ ರಾಣಿಬೆನ್ನೂರು ದೇವ್ರಗುಡ್ಡ ನಡೀತಾ. ಅದಾದ್ಮೇಲೆ ಇದು ಅಲ್ವಾ? ಕರೆಕ್ಟ್. ಅದು ಫಸ್ಟ್ ಜಾತ್ರೆ ಅಲ್ವಾ? ಅದಾದ್ಮೇಲೆ ಇದು ಮೊದಲೇ ಜಾತ್ರೆ ದೇವ್ರಗುಡ್ಡ. ಹೌದು. ಅದಾದ್ಮೇಲೆ ಮಹದೇಶ್ವರ. ಹಾವೇರಿ ಪಕ್ಕ ಇದೆ ಅಲ್ವಾ? ಹಾವೇರಿಗೆ ಹೋಗಂಗಿಲ್ಲ, ರಾಣಿಬೆನ್ನೂರು ಪಕ್ಕ. ರಾಣಿಬೆನ್ನೂರು. ಅದೇ ಟ್ರೈನಿಗೆ ಹೋಗ್ಬೇಕಾದ್ರೆ ಕಾಣುತ್ತದೆ. ರಾಣಿಬೆನ್ನೂರಿಂದ ಇದೆಯಾ? ಒಂದು 5 ಕಿಲೋಮೀಟರ್ ಆಗ್ತಿ. 5-6 ಕಿಲೋಮೀಟರ್. ರಾಣಿಬೆನ್ನೂರಾಗ ಇಳಿದ್ರೆ 5-6 ಕಿಲೋಮೀಟರ್ ಆಗ್ತಿ. ಹೌದಲ್ವಾ? ಯಾವಾಗ ಆಗುತ್ತೆ ಗೊತ್ತಿಲ್ಲ, ಗೊತ್ತಾ? ಅದು ಐದು ಪೂಜೆ ಆದ ಬೆಳಿಗ್ಗೆಗೆ ಶುರು. ಹೌದಾ? ಐದು ಪೂಜೆ ಆದ ಒಂದೇ ದಿವಸಕ್ಕೆ ಶುರು ಆಗುತ್ತೆ. ಹೋಗ್ಬೇಕು ಈ ಸಲ ಟ್ರೈನಿಗೆ ಹೋದ್ರೆ ರಾಣಿಬೆನ್ನೂರು ಅಲ್ವಾ? ರಾಣಿಬೆನ್ನೂರು ಇಳಿದ್ರೆ 5-6 ಕಿಲೋಮೀಟರ್ ಕುಟ್ಲ ರೋಡಾಗ ಹೋಗೋದಲ್ವಾ? ಅದು ಒಳ್ಳೆ ಐತಿಹಾಸಿಕ ಜಾತ್ರೆನೇ ಅಲ್ವಾ? ಹತ್ತು ಜೊತೆ ಹೊರಗಡೆಯಿಂದ ಯಾರು ಬಂದಿಲ್ಲ. ಹೊರಗಡೆಯಿಂದ ಯಾರು ಗಿರಾಕಿಗಳು ಬಂದಿಲ್ಲ ಸರ್. ರೇಟ್ ಎಷ್ಟು? ರೇಟು ಅದೇ ನಮ್ಮ ಈಗ 1-20 ಗಂಟೆ ನಾವು 70-80ರಿಂದ ಹೇಳಿ. 70ರಿಂದ 1,20,000. 10 ಜೊತೆನಾ? ಇವೆಲ್ಲ ನಿಮ್ದವೇನಾ? ಇವೆಲ್ಲ ಪೂರ ನಮ್ಮ. ಸರಿ ಸರಿ. ಇರ್ಲಿ ಬಿಡ್ತೀವಿ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ವ್ಯಾಪಾರ 1 ನಿಮಿಷ ಆರಂಭ 1 ವರ್ಷ. ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗ್ಬೋದು. ಯಾವಾಗ ಬೇಕಾದ್ರೂ ವ್ಯಾಪಾರ ಆಗ್ಬೋದು ಅಲ್ವಾ? ಬರಬೇಕು, ವ್ಯವಹಾರ ದೃಷ್ಟಿ ಸಂತೆ ನೋಡ್ಬೇಕು. ಫೈನ್. ಒಳ್ಳೆ ಮಾತು ಅಲ್ವಾ? ನಾವು ಲೆಕ್ಕಾಚಾರ ಹಾಕೋ ಬಂದಾಗ ಏನು ಆಗಲ್ಲ. ಇದು ಹೇಳಿದ್ನಲ್ಲ, ಒಂದು ಕಲೆ ಇದು ಅಲ್ವಾ? ಹೌದು. ದುಡಿತೀವಿ ಅಂತ ಅನ್ಕೊಂಡ್ ಬರಲ್ಲ ಇದು. ಸರಿ. ಒಟ್ಟಿನಲ್ಲಿ ಇದು ಮಾಮೂಲಿ ವ್ಯಾಪಾರ ಮಾಡ್ಬೇಕು, ಬರ್ಬೇಕು ಅಲ್ವಾ? ಅದು ಮನೇಲಿ ಇರಕ್ಕಾಗಲ್ಲ. ಚಟ. ಇದು ಹಳ್ಳಿಕಾರ ಅನ್ನೋದೈತಲ್ಲ, ಒಂದ್ಸಲ ಇದಕ್ಕೆ ಚಟಕ್ಕೆ ನಾವು ಎಡಿಟ್ ಆದ್ರೆ ಇದೊಂಥರ ಡ್ರಗ್ಸ್ ಇದೆ ಅಲ್ವಾ? ಹೌದು, ಖಂಡಿತ ಅಲ್ವಾ? ಈಗ ನಾವು ಮನೇಲಿ ಇರಕ್ಕೂ ಆಗಲ್ಲ. ಸಂತೆ ಅಯ್ಯೋ ಗಿರಾಕಿ ಬಂದವ್ರು ಹಾಕ್ಬೇಕಾಗಿತ್ತು ಅನಿಸ್ತದೆ. ಈಗ ಮನೆ ಹತ್ರ ಇದ್ರೆ ಹಂಗೆ ಇದು ಒಟ್ಟು ಬರ್ಬೇಕು, ಒಟ್ಟು ಸಂತೆಗೆ ಬರ್ಬೇಕು, ಲಾಭ ಸಂತೆಯ ಭಾಗ ಆಗ್ಬೇಕು, ಸಂತೆಯ ಜನರ ಜೊತೆ ಮಾತಾಡ್ಬೇಕು. ಕರೆಕ್ಟ್. ಕಾಲ ಕಳ್ಕೊಂಡು 10 ಗಂಟೆಗೆ ಹೌದು ಹೇಳಿ ಸರ್. ಹೌದು ಸರ್. 10 ಜೊತೆ ತಗೊಂಬಂದಿರಾ? ನೋಡು, ಇಷ್ಟೊತ್ತಿಗೆ ಒಂದು 2-3 ಜೊತೆ ನೀವು ಮಾರಾಟ ಮಾಡ್ಬೇಕಾಯ್ತು ಅಲ್ವಾ? ಇಲ್ಲ. ಆಗಲಿ ಸರ್, ಆಗಲಿ, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಬಂದೆ ಮಾಡ್ಕೊಂಬರ್ತೀನಿ. ಆಯ್ತು. ಸ್ನೇಹಿತರೆ, ಈಗ ರಘು ಪಟೇಲ್ ಅಂತ ಹೇಳಿ ಅವರು ನಮಗೂ ಸ್ನೇಹಿತರೆ. ಅವ್ರು ಜೋಡುಗಟ್ಟೆಗೆ ಯಾವತ್ತು 10 ಜೊತೆ ಮೇಲ್ ತಗೊಂಡ್ಬರ್ತಾರೆ. ಇವತ್ತು 10 ಜೊತೆ ತಗೊಂಡ್ಬಂದಿದ್ದಾರೆ. ಹೋರಿಗಳು ಸುಮಾರು 70,000ದಿಂದ 1,20,000 ಆಗುತ್ತೆ. 10 ಜೊತೆ ತೊಗೊಂಬಂದಿದ್ದಾರೆ. ಯಾವತ್ತು ಇವರು 10 ಜೊತೆ ಮೇಲೆ ತೊಗೊಂಬರ್ತಾರೆ. ನನಗೆ KG ಟೆಂಪಲ್ಗೂ ಸಿಗ್ತಾರೆ, ಇಲ್ಲೂ ಸಿಗ್ತಾರೆ. ವ್ಯಾಪಾರ ಆಗಿಲ್ಲ ಅಂತ ಹೇಳಿದ್ರು ಇವತ್ತು. ಯಾಕೋ ಇವತ್ತು ಡಲ್ ಅಂದರು ವ್ಯಾಪಾರ. ನಿನ್ನೆ ಮೊನ್ನೆ ಹಬ್ಬಗಳಿದ್ವಲ್ಲ, ಹಾಗಾಗಿ ಹೊರಗಿನ ಜನ ಯಾರು ಬಂದಿಲ್ಲ ಸರ್ ಅಂತಂದರು. ನೋಡಿ ಸ್ನೇಹಿತರೆ, 10 ಜೊತೆ 17-20 ಹೋರಿಗಳು.
ಅಲ್ಲೇ